ನಮಸ್ತೆ. ಸರ್ ನಮಸ್ಕಾರ ಸರ್. ಪ್ರಶಾಂತ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸುರೇಶ್ ಗವಿಯಪ್ಪ ಅಂತ ಮಾತಾಡ್ತೀನಿ. ಹೇಳಿ ಸರ್. ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಹೇಳಿ ಸರ್. ಸಂಘ ಕರ್ನಾಟಕ ಭೀಮಸೇನೆ ಅಂತ ಸರ್. ಹೇಳಿ ಸರ್. ಹೇಳಿ ಸರ್. ಓಕೆ ಸರ್. ಸರ್ ತಾವು ಮೊನ್ನೆ ಒಂದು ಆರ್ಟಿಕಲ್ ಪೋಸ್ಟ್ ಮಾಡಿದ್ರಿ. ಹಾ ರಾಮನಗರ ಸರ್ಕಾರಿ ಜಾಗದಲ್ಲಿ ಏಕಾಏಕಿ ಕೆಂಪೇಗೌಡರು ಪ್ರತಿಮೆ ನಿರ್ಮಾಣ, ದಲಿತ ಸಂಘಟನೆಗಳ ವಿರೋಧ ಅಂತ. ಕರೆಕ್ಟಾ ಸರ್? ಹೌದು, ಹೇಳಿ ಸರ್. ಸರ್, ದಲಿತ ಸಂಘಟನೆಗಳು ಕೆಂಪೇಗೌಡರು ಏನು ಪ್ರತಿಮೆ ನಿರ್ಮಾಣಕ್ಕೆ ವಿರೋಧ ಮಾಡ್ತಾವ್ರೆ ಅಂತ ನೀವು ಆರ್ಟಿಕಲ್ ಬರ್ದಿದ್ದೀರಾ. ಸೊ ಆರ್ಟಿಕಲ್ ಅಲ್ಲಿ ದಲಿತ ಸಂಘಟನೆಗಳನ್ನ ನೀವು ವಿಲನ್ ಮಾಡಿದಿರಲ್ಲ ಸರ್. ಏನ್ ಮಾಡಿದೀವಿ? ವಿಲನ್ ತರ ಮಾಡಿದೀರಾ. ಕಮೆಂಟ್ಸ್ ಬಾಕ್ಸ್ ನೋಡಿದ್ರ ಸರ್? ಇಲ್ಲ, ನೀವು ಫುಲ್ ಆರ್ಟಿಕಲ್ ಓದಿ. ಇಲ್ಲ, ನಾನು ಓದಿದ್ದೀನಿ ಸರ್. ಫುಲ್ ಆರ್ಟಿಕಲ್ ಓದಿದ್ರೆ ಗೊತ್ತಾಗುತ್ತೆ. ಕೆಂಪೇಗೌಡ ಪ್ರತಿಮೆಗೆ ಅಂತಲ್ಲ, ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಹಿಂದೆ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ನಾವು ಮನವಿ ಕೊಟ್ಟಿದ್ವಿ. ಅದ್ರ ಜೊತೆಗೆ ಕೆಂಪೇಗೌಡ ಪ್ರತಿಮೆ ಜೊತೆಗೆ ನಮಗೆ ಇದನ್ನು ನಮ್ಮ ಅಂಬೇಡ್ಕರ್ ಪ್ರತಿಮೆನು ಮಾಡ್ಕೊಡಿ ಅಂತ ಹೇಳಿ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದಂತ ಅವ್ರ ದಿನೇಶ್ ಅವರೇ ನಮಗೆ ಮಾತಾಡಿರೋದು. ಅಲ್ವಾ ಸರ್? ಎಲ್ಲ ನೀವು ಕರೆಕ್ಟ್. ನೀವು ಹಾಕಿರೋದೇನಿದೆ ಇಲ್ಲಿ ಅಂದ್ರೆ, ಸರ್ಕಾರಿ ಜಾಗದಲ್ಲಿ ಏಕಾಏಕಿ ಕೆಂಪೇಗೌಡ ಪ್ರತಿಮೆ ನಿರ್ಮಾಣ, ದಲಿತ ಸಂಘಟನೆಗಳ ವಿರೋಧ ಅಂತ ಇದೆ. ಅಂದ್ರೆ ನಮ್ದುನು ಮಾಡ್ಬೇಕಾಗಿತ್ತು, ನಾವು ಮೊದ್ಲು ಕೊಟ್ಟಿದ್ವಿ ಅನ್ನುವಂಥದ್ದು. ಸರ್, ವಾಸ್ತವ ಎಲ್ಲ ನಿಮ್ಗೆ ಹೇಳಿದ್ರ ಅಲ್ಲಿ ಏನಾಗಿತ್ತು, ಏನಕ್ಕೆ ಆಗಿತ್ತು, ಯಾಕೆ ವಿರೋಧ ಮಾಡ್ತಿದ್ದಾರೆ ಅನ್ನೋದು ನಿಮ್ ಜೊತೆಲಿ ಏನೋ ಡಿಸ್ಕಸ್ ಮಾಡಿದ್ರ ಸರ್ ದಿನೇಶ್ ಅವರು? ಅದೇ 2023 ನಾವು ಕೊಟ್ಟಿದ್ವಿ. ನಮ್ದು ಅದಕ್ಕಷ್ಟೇ ಅಲ್ಲ, ನಮ್ದು ಅಲ್ಲಿ ಪ್ರತಿಮೆ ಇದ್ ಮಾಡಿ ಅನ್ನುವಂಥದ್ದು ಅವ್ರ ವಾದ. ಅದೇನಾಗಿದೆ ಸರ್, ಇದು ಹಾಕಿರೋದ್ನ ಈ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿದ್ರೆ, ನಾವು ಕೆಂಪೇಗೌಡರು ವಿರೋಧ, ಒಕ್ಕಲಿಗ ಸಮುದಾಯಕ್ಕೆ ನಾವು ವಿರೋಧವಾಗಿ ಇದ್ದೀವಿ ಅನ್ನೋ ತರಕ್ಕೆ ಕಮೆಂಟ್ಸ್ ಗಳು ಬಂದಿದೆ ಸರ್. ಇಲ್ಲ, ಆತರ ಅಂತಲ್ಲ ಸರ್. ಅದು ಕೊಟ್ಟಿದ್ರಲ್ಲ ಪ್ರತಿಮೆ ನಮ್ದು ಮಾಡಿ ಅಂತಲ್ಲಿ. ಸರ್, ವಾಸ್ತವ ಸಂಗತಿ ಏನಾಗಿತ್ತು ಅಂತಂದ್ರೆ, 2023 ಜನಪ್ರಿಯ ಶಾಸಕರಾದಂತ ಬಾಲಣ್ಣವರು ಅಲ್ಲಿ ಒಂದು ಏನು ಬೈರ್ಮಂಗ್ಲ ಕ್ರಾಸ್ ನಲ್ಲಿ ಏನು ಸರ್ಕಾರಿ ಜಾಗ ಇದೆ, ಆ ಜಾಗದಲ್ಲಿ ಅಂಬೇಡ್ಕರ್ ಏನು ಪ್ರತಿಮೆ ನಿರ್ಮಾಣ ಮಾಡ್ಲಿಕ್ಕೆ ಅವರೇ ನಮ್ಗೆ ಹೇಳಿದ್ರು, ಇಲ್ಲಿ ಮಾಡೋಣ, ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಮಾಡಿದ್ದು. ಇದು ಏನ್ ಡಿಸೆಂಬರ್ 6ನೇ ತಾರೀಕು ನಾವು ಇಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಎಲ್ಲ ರೆಡಿ ಆಗಿದೆ, ಇದನ್ನ ಸ್ಥಾಪನೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಹೇಳಿದ್ರು. 29ನೇ ತಾರೀಕು ನೈಟ್ ಏನು ನಮ್ಮವರು ಕೆಲವು ದಲಿತ ಮುಖಂಡರು, ಹಿರಿಯ ಮುಖಂಡರು ಹೋಗಿ ಆ ಜಾಗ ಗುರ್ತು ಮಾಡಿ, ಪೀಠಕ್ಕೆ ಜಾಗ ಗುರ್ತು ಮಾಡ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಇದ್ದಂತ ಅಲ್ಲಿ ಯಾರು ವರ್ಕ್ ಮಾಡೋಂಥದ್ದು ಏನಿದ್ರು ಅವರು ಏನ್ ವಿಚಾರ ಅಂತ ಕೇಳಿದಾಗ ಅವ್ರು ಹೇಳಿದಾರೆ, ಇಲ್ಲ ಅಂಬೇಡ್ಕರ್ ಪ್ರತಿಮೆ ಬರ್ತಾ ಇದೆ, ಹಾಗಾಗಿ ಇದಕ್ಕೆ ಪೀಠ ಮಾಡಕ್ಕೆ ಶಾಸಕರು ಹೇಳವ್ರೆ ಅಂದಾಗ, ರಾತ್ರಿ ಏಕಾಏಕಿ ಇವ್ರು ಹೋಗಿ ಪ್ರತಿಮೆನ ರಾತ್ರಿ 1:35 ಹೋಗಿ ನಿಲ್ಸಿರ್ತಾರೆ. ಯಾರು ಇವರು ನಮ್ಮ ಸವರ್ಣೀಯರು. ಈ ವಿಚಾರ ಏನಾಗಿದೆ, ನಾವೆಲ್ಲೂ ಸಹ ಅವ್ರು ನಿಲ್ಸಿದ್ರು ಅಂತ ಏನು ವಿರೋಧನೂ ಮಾಡಿಲ್ಲ, ಏನಿಲ್ಲ. ನಾವೇನ್ ಮಾಡ್ಬೇಕು, ಕಾನೂನಾತ್ಮಕ ನಾವೇನ್ ಹೋರಾಟ ಮಾಡ್ಬೇಕು, ಏನ್ ಬಾಲಣ್ಣವರು ಮಾತು ಕೊಟ್ಟಿದ್ರು ನಡ್ಕೊಂಡಿಲ್ವಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ನಮ್ದು ಅಲ್ಲಿ ಜಾಗ ಇದ್ ಮಾಡಿ ಅಂತ ಇಲ್ಲ, ಅಲ್ಲಿ ಬಾಬಾ ಸಾಹೇಬ್ರಿಗೆ ಮಾತ್ರ ಸೀಮಿತವಾಗಿದ್ದಂತ ಸ್ಥಳ ಅದು. ಶಾಸಕರು ಮಾತು ಕೊಟ್ಟಿದ್ದ ಪ್ರಕಾರ ಅದು ಬಾಬಾ ಸಾಹೇಬರಿಗೆ ಸೀಮಿತವಾದಂತ ಸ್ಥಳ. ಬಾಬಾ ಸಾಹೇಬರು ಪ್ರತಿಮೆ ಬರ್ತದಂತಲ್ಲ ಅಂತ ಹೇಳಿ ಏಕಾಏಕಿ ಇವರು ಏನೋ ತಗೊಂಡೋಗಿ ರಾತ್ರಿ ನಿಲ್ಸಿರೋದು. ಆಯ್ತಾ? ಅದು ಯಾವ್ದೇ ಕಾರಣಕ್ಕೂ ಇಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆ ಬೇಡ, ನಿಲ್ಸಬಾರ್ದು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವ್ರು ನಿಲ್ಸಿರೋದು. ನೀವು ಎಲ್ಲಿ ವಾಸ ಇರೋದಿಲ್ಲ ಸರ್? ನೀವು ಎಲ್ಲಿ ವಾಸ ಇರೋದಿಲ್ಲ ಸರ್? ಬಿಡ್ತೀವಿ ಸರ್. ನಂಗೊಂದು ರಿಯಾಕ್ಷನ್ ಕೊಡಿ. ನೀವು ರಾಮನಗರ ಕಡೆ ಏನಾದ್ರು ಬರ್ತೀರಾ? ಇಲ್ಲ ಕಡೆ ಬಂದ ಒಂದು ಫೋನ್ ಮಾಡ್ತೀನಿ, ನಂಗೂ ಒಂದು ಬೈಟ್ಸ್ ಕೊಡಿ. ಸರ್, ಯಾಕೆಂದ್ರೆ ಈಗ ನನಗೆ ಕಾಮೆಂಟ್ಸ್ ಓದುವಾಗ ಬಹಳ ಬೇಜಾರಾಯ್ತು. ಗೊತ್ತಾಯ್ತು. ಅದು ನಾನು ಫುಲ್ ಆರ್ಟಿಕಲ್ ನಿಮಗೆ ಕಳಿಸ್ತೀನಿ ನೋಡಿ, ಅದ್ರಲ್ಲಿ ನೀವು ಫುಲ್ ಓದಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಸರ್. ನಾನು ಓದ್ತೆ ಸರ್. ನೀವು ಏನ್ ಹಾಕಿದೀರಾ ಅದನ್ನ ನಾನು ಓದಿದೀನಿ. ಈ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಏನ್ ಮಾಡೋದು ಸರ್? ಈಗ ಕಾಮೆಂಟ್ ಮಾಡೋರಿಗೆ ಬಾಯಿ ಮುಚ್ಚಕ್ಕಂತೂ ನಾವ್ ಆಗಲ್ಲ. ಕೆಲವ್ರು ಹೆಂಗೆ ಅಂದ್ರೆ ಮನಸ್ಥಿತಿಗಳು ಇರೋರು ಏನೇನೋ ಮಾತಾಡ್ತಾರೆ. ಈಗ ನಾವು ಎಲ್ಲರನ್ನೂ ಹೆಂಗೆ ಸರ್ ಬಾಯಿ ಮುಚ್ಚಕ್ಕಾಗತ್ತೆ? ಅಲ್ಲ, ಅದಕ್ಕೆ ಏನಾಗಿದೆ ಅಂದ್ರೆ ಒಂದು ಪೋರ್ಟ್ರೇ ಕ್ರಿಯೇಟ್ ಆಗಿದೆ. ನಾವು ಕೆಂಪೇಗೌಡ ಪ್ರತಿಮೆಗೆ ನಿಲ್ಸೋದಕ್ಕೆ ನಾವು ದಲಿತರು ವಿರೋಧ ಮಾಡ್ತಾವ್ರೆ ಅನ್ನೋದನ್ನ
ಒಂದು ರೀತಿಯಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡಿದ್ದಾರೆ ಸರ್. ಇಲ್ಲ ನಮ್ಗೆ ಅದೊಂದು ಬಹಳ ಬೇಜಾರಾಯ್ತು. ನಮ್ಮ ಹೋರಾಟ ಇವತ್ತಿನವರೆಗೂ ನಾವ್ ಎಲ್ಲೇ ಎಗನೆಸ್ಟ್ ಆಗಿ ಒಂದು ಹೇಳಿಕೆ ಕೊಟ್ಟಿಲ್ಲ. ನಮ್ದು ಏನಿದ್ರು ಕೂಡ ನಮ್ದು ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಅಂತ ಹೇಳಿ ನಮ್ಗೇನು ಬ್ಯಾಕ್ ಎಂಡ್ ಅಲ್ಲಿ ನಾವೇನ್ ಕಾನೂನಾತ್ಮಕವಾಗಿ ಕಾನೂನ ಮೀರಿ ಮಾಡಬಾರ್ದು ಅಂತ ಹೇಳಿ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಿನ್ನೆ ಅದನ್ನ ಫೈನಲೈಸ್ ಮಾಡಿ ಒಂದು ಜಾಗನ ಏನೋ ಬಿಡದಿ ಕೇಂದ್ರ ಭಾಗದಲ್ಲಿ ಜಾಗನ ಗುರುತಿಸಿ ಅಲ್ಲಿ ಮಾಡ್ಕೊಳಕ ಅವಕಾಶ ಮಾಡ್ಕೊಟ್ಟವ್ರೆ. ನನಗೆ ಒಂದು ರಿಯಾಕ್ಷನ್ ಕೊಡಿ ಸರ್, ಅದನ್ನ ನಾನು ಕ್ಯಾರಿ ಮಾಡ್ತೀನಿ. ಬಂದ್ರೆ ಇವತ್ತು ಫೋನ್ ಮಾಡ್ತೀನಿ, ಇಲ್ಲ ನೀವು ರಾಮನಗರ ಕಡೆ ಏನಾದ್ರು ಬಂದ್ರೆ ಫೋನ್ ಮಾಡಿ. ನಂಗೆ 12 ಗಂಟೆ ಒಂದು ಪ್ರೆಸ್ ಮೀಟ್ ಇದೆ, ಒಂದು ಇವ್ರದ್ದು ಮಿನಿಸ್ಟರ್ ಪ್ರೋಗ್ರಾಮ್ ಇದೆ, ಮುಗಿಸ್ಕೊಂಡು ಒಂದು ಫೋನ್ ಮಾಡಿ, ಇಲ್ಲ ನಾನೇ ಮಾಡ್ತೀನಿ ದಯವಿಟ್ಟು. ಯಾಕೆಂದ್ರೆ ಈಗ ನಿಮ್ ಕಡೆಯಿಂದ ಆಗಿರೋದೊಂದು ಅವರು ತಿಳಿಸೋದಂತದ್ದಾಗ್ಬೇಕು. ವಿರೋಧ ಯಾರು ಮಾಡ್ತಾ ಇಲ್ಲ. ಯಾವುದೇ ಸಮುದಾಯನ ವಿರೋಧ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ ಸರ್. ಇದು ನಮ್ಮ ಒಂದು ಬದ್ಧತೆ. ಅದಕ್ಕೆ ನಾವ್ ವಿರೋಧ ಮಾಡಿದ್ರೆ ಅವತ್ತಿನ ಬೆಳಗ್ಗೆಗೆ ನಾವು ಹೋರಾಟಕ್ಕೆ ಕರೆ ನೀಡ್ತಿದ್ವಿ, ಈ ತರ ಮಾಡಿದಾರೆ ಅಂತ. ಬಟ್ ನಾವು ಎಲ್ಲಾರನ್ನೂ ಒಂದಾಗಿ ನೋಡ್ಕೊಂಡು ಈ ಒಂದು ಕೆಲಸ ಮಾಡ್ಕೊಂಡು ಹೋಗಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಅವ್ರು ಮಾಡಿರೋ ತಪ್ಪು ಈಗ ಅವ್ರಿಗೆ ಅರಿವಿಗೆ ಬಂದಿದೆ. ನಾವ್ ಏಕಾಏಕಿ ಕಳ್ಳರ ತರ ನಿಲ್ಸಿದಾರೆ ಸರ್. ಕಿಡಿಗೇಡಿಗಳು ಕಳ್ಳರ ತರ ಕೆಂಪೇಗೌಡರಿಗೆ ಅವಮಾನ ಮಾಡಿದಾರೆ ಅವರು, ರಾತ್ರಿ ನಿಲ್ಸಿ. ಈ ತರ ಎಲ್ಲ ಕೆಲಸ ಮಾಡಿ ಕೊನೆಗೆ ನಮ್ಮನ್ನೇ ದೂಷಣೆ ಮಾಡೋದು ಎಷ್ಟು ಸರಿ ಇಲ್ಲ. ನಂಗೊಂದು ರಿಯಾಕ್ಷನ್ ಕೊಡಿ ಸರ್, ದಯವಿಟ್ಟು. ಇದು ನನ್ನ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು. ಕಾಲ್ ಮಾಡಿ. ಇಲ್ಲ, ನಂಗೆ ಲೋಗೋ ಬೇಟೆ ಕೊಡಿ, 12:30 ನಾನು ಫೋನ್ ಮಾಡ್ತೀನಿ. ಓಕೆ, ನಾನು ಆ ಕಡೆ ನಾನೇ ಬರ್ತೀನಿ, ರಾಮನಗರ ಕಡೆ ಬಂದ್ರೆ ಫೋನ್ ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್.